ಹರಃ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗುರುದೇವೋ ಮಹಾದೇವೋ ಗುರುದೇವಃ ಸದಾಶಿವಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓ ಯಸ್ಕೆ ಗುರುವೇ ನಮಃ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಆಷಾಢ ಮಾಸದ ಮಾಸ ಭವಿಷ್ಯ ಹಾಗೂ ದಿನ ವಿಶೇಷಗಳನ್ನು ಗಮನಿಸೋಣ. ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷದಿಂದ ಆಷಾಢ ಮಾಸ ಅಮಾವಾಸ್ಯೆಯವರೆಗೆ. ಆಷಾಢ ಮಾಸದಲ್ಲಿ ಗ್ರಹಗಳ ಬದಲಾವಣೆ ಹಾಗೂ ಆಷಾಢ ಮಾಸದ ದಿನ ವಿಶೇಷಗಳನ್ನು ತಿಳಿಯೋಣ. ಜುಲೈ 16ನೇ ತಾರೀಕು ಗುರುವಾರ ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪ್ರವೇಶ. ರಾತ್ರಿ 11:39ಕ್ಕೆ ಕರ್ಕಾಟಕ ಸಂಕ್ರಮಣ ಪ್ರಾರಂಭ. ಜುಲೈ 17 ಶುಕ್ರವಾರ ಆಷಾಢ ಮಾಸ ಮೊದಲ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಜುಲೈ 24 ಎರಡನೇ ಶುಕ್ರವಾರ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಜುಲೈ 25ನೇ ತಾರೀಕು ಶನಿವಾರ ಸರ್ವತ್ರ ಏಕಾದಶಿ, ಬೆಳಗ್ಗೆ 11:34ಕ್ಕೆ ಮುಕ್ತಾಯ. 26 ಜುಲೈ ಭಾನುವಾರ ಪ್ರದೋಷ ಪೂಜೆ. 29 ಜುಲೈ ಬುಧವಾರ ಗುರು ಹುಣ್ಣಿಮೆ, ವ್ಯಾಸ ಪೂಜೆ. ಜುಲೈ 31ನೇ ತಾರೀಕು ಶುಕ್ರವಾರ ಆಷಾಢ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಗಸ್ಟ್ 2ನೇ ತಾರೀಕು ಭಾನುವಾರ ಸಂಕಷ್ಟಹರ ಚತುರ್ಥಿ. ಚಂದ್ರೋದಯ ರಾತ್ರಿ 9:22ಕ್ಕೆ. ಆಗಸ್ಟ್ 8ನೇ ತಾರೀಕು ಮಂಗಳವಾರ ಶ್ರೀ ಚಾಮುಂಡೇಶ್ವರಿ ತಾಯಿಯ ಜನ್ಮೋತ್ಸವ. ಆಗಸ್ಟ್ 7ನೇ ತಾರೀಕು ಶುಕ್ರವಾರ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಗಸ್ಟ್ 9ನೇ ತಾರೀಕು ಭಾನುವಾರ ಸರ್ವತ್ರ ಏಕಾದಶಿ. ಆಗಸ್ಟ್ 10ನೇ ತಾರೀಕು ಸೋಮವಾರ ಸೋಮ ಪ್ರದೋಷ. 11ನೇ ತಾರೀಕು ಆಗಸ್ಟ್ ಮಂಗಳವಾರ ಮಾಸ ಶಿವರಾತ್ರಿ. ಆಗಸ್ಟ್ 12ನೇ ತಾರೀಕು ಬುಧವಾರ ಆಷಾಢ ಅಮಾವಾಸ್ಯೆ, ರಾತ್ರಿ 11:06 ಮುಕ್ತಾಯ. ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಥವಾ ಪತಿ ಸಂಜೀವಿನಿ ವ್ರತ ಎಂದು ಕರೆಯುತ್ತಾರೆ. ಈ ವ್ರತವನ್ನು ವಿವಾಹಿತ ಮಹಿಳೆಯರು ಹಾಗೂ ಅವಿವಾಹಿತ ಕನ್ಯೆಯರು ಈ ವ್ರತವನ್ನು ಮಾಡಬಹುದು. ಇನ್ನ ಗ್ರಹಗಳ ಬದಲಾವಣೆಯ ಬಗ್ಗೆ ನೋಡೋಣ. ಜುಲೈ 16ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪ್ರವೇಶ. ಮಿಥುನ ರಾಶಿಯಲ್ಲಿ ಬುಧಗ್ರಹ ವಕ್ರತ್ಯಾಗ ರುಜು ಸಂಚಾರ ಜುಲೈ 24ನೇ ತಾರೀಕು ರಾತ್ರಿ 4:53ರಿಂದ. ಮೀನರಾಶಿಯಲ್ಲಿ ಶನೈಶ್ಚರ ಸ್ವಾಮಿ ಸಂಚಾರ ಹಾಗೂ ಜುಲೈ 27ನೇ ತಾರೀಕು ಬೆಳಿಗ್ಗೆ 7:56ರಿಂದ ವಕ್ರಿ ಶನಿ ಅಂದ್ರೆ ವಕ್ರಿ ಶನಿಶ್ಚರ, ವಕ್ರಿಯಾಗಿ ಶನಿಶ್ಚರ ಸಂಚಾರ ಪ್ರಾರಂಭ ಮಾಡುತ್ತಾರೆ. ಆಗಸ್ಟ್ 1ನೇ ತಾರೀಕು ಶುಕ್ರವಾರ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಬದಲಾವಣೆ ಬೆಳಗ್ಗೆ 9:28ಕ್ಕೆ. ಆಗಸ್ಟ್ 2ನೇ ತಾರೀಕು ಕುಜಗ್ರಹ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಬದಲಾವಣೆ ರಾತ್ರಿ 10:51ಕ್ಕೆ. 5ನೇ ತಾರೀಕು ಆಗಸ್ಟ್ ರಾತ್ರಿ 7:54ಕ್ಕೆ ಬುಧಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಬದಲಾವಣೆ. ಇವಿಷ್ಟು ಆಷಾಢ ಮಾಸದಲ್ಲಿ ಗ್ರಹಗಳ ಬದಲಾವಣೆ. ಮೀನರಾಶಿಯವರಿಗೆ ರಾಷ್ಟ್ರಾಧಿಪತಿ ಹಾಗೂ ಕರ್ಮ ಕೇಂದ್ರ ಸ್ಥಾನಾಧಿಪತಿ ಗುರುದೇವರು ಪೂರ್ವಾರ್ಜಿತ ಪುಣ್ಯ ಸ್ಥಾನದಲ್ಲಿ ಸಂಚರಿಸುವಾಗ ಲಗ್ನದಲ್ಲೇ ಶನಿಯ ಗೋಚಾರ ಅಂದರೆ 7.5 ಮಧ್ಯಭಾಗದಲ್ಲಿ ನೀವು ಈ ಸಮಯದಲ್ಲಿ ಇರ್ತೀರಾ. 7.5 ನಡೀತಾ ಇದ್ರು ಕೂಡ ನಿಮ್ಮ ರಾಷ್ಟ್ರಾಧಿಪತಿ ಪೂರ್ವಾಹಿತ ಪುಣ್ಯ ಸ್ಥಾನದಲ್ಲಿ
ಉಚ್ಚ ಸ್ಥಾನದಲ್ಲಿ ಸಂಚರಿಸುವಾಗ ಶನಿ ದೋಷವನ್ನು ಈ ಸಮಯದಲ್ಲಿ ತಗ್ಗಿಸಿ ಸ್ವಲ್ಪ ಶುಭ ಫಲಗಳನ್ನು ನೋಡ್ತಕ್ಕಂಥ ಸಮಯ. ಜಲರಾಶಿಯಲ್ಲಿ ಶನಿದೇವರು ಸಂಚರಿಸುವಾಗ ನಿಂತ ನೀರು, ಹರಿಯ ನೀರು, ಕುಡಿಯ ನೀರಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಒಳ್ಳೆಯದು. ಕುಟುಂಬ ಧನಸ್ಥಾನಾಧಿಪತಿ ಪರಾಕ್ರಮ ಸ್ಥಾನದಲ್ಲಿ ಸಂಚಾರ. ಕುಜದೇವನು ತೃತೀಯ ಸ್ಥಾನ ಹಾಗೂ ಸುಖ ಸ್ಥಾನದಲ್ಲಿ ಸಂಚರಿಸುವಾಗ ಈ ಮೀನರಾಶಿಯವರಿಗೆ ಕುಜಗ್ರಹ ಗುರುವಿನ ಮಿತ್ರಗ್ರಹ ಆದ್ದರಿಂದ ಯಾವುದೇ ವಿಧವಾದ ಕುಜದೇವನಿಂದ ತೊಂದರೆ ತಾಪತ್ರಯಗಳನ್ನು ನೋಡಲಾಗುವುದಿಲ್ಲ. ಕುಜಗ್ರಹದಿಂದಲೂ ಸಹ ಶುಭ ಫಲಗಳನ್ನೇ ನಿರೀಕ್ಷಿಸಬಹುದು. ಸುಖಸ್ಥಾನದಲ್ಲಿ ಬುಧಗ್ರಹ ವಕ್ರಿಯಾಗಿ ಗೋಚರಿಸುವಾಗ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಪ್ತಮ ಸ್ಥಾನಾಧಿಪತಿನೂ ಕೂಡ ಬುಧದೇವರಾದ್ರಿಂದ ಧರ್ಮಪತ್ನಿ ಅಥವಾ ಯಜಮಾನನಿಗೆ ಸಂಬಂಧಪಟ್ಟಂತೆ ಅನಾರೋಗ್ಯಗಳು ಈ ಸಮಯದಲ್ಲಿ ಸ್ವಲ್ಪ ದಿನಗಳ ಕಾಲ ನೋಡ್ತಕ್ಕಂಥದ್ದು. ಬುಧ ಶಾಂತಿ ಮಾಡಿಕೊಂಡರೆ ಬುಧದೇವರಿಂದನೂ ಸಹ ಶುಭ ಫಲವನ್ನೇ ವೀಕ್ಷಿಸಬಹುದು. ಷಷ್ಠ ಸ್ಥಾನಾಧಿಪತಿ ಸೂರ್ಯಗ್ರಹ ಪೂರ್ವಾರ್ಜಿತ ಪುಣ್ಯ ಸ್ಥಾನದಲ್ಲಿ ಗುರುವಿನ ಒಟ್ಟಿಗೆ ಸಂಚರಿಸುವಾಗ ಗುರು ಹಿರಿಯರಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ರೆ ಈ ಸಮಯದಲ್ಲಿ ಸೂರ್ಯದೇವರಿಂದಲೂ ಸಹ ಶುಭ ಫಲವನ್ನೇ ವೀಕ್ಷಿಸಬಹುದು. ಕೆಲವರಿಗೆ ಈ ಜಮೀನು ವಿಷಯಕ್ಕೆ ಸಂಬಂಧಪಟ್ಟಂಗೆ, ನಿವೇಶನಗಳ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಪತ್ರ ವ್ಯವಹಾರಗಳೇನಾದ್ರೂ ನಿಂತೋಗಿದ್ದಲ್ಲಿ ಈ ಸಮಯದಲ್ಲಿ ಮುನ್ನಡೆಸಬಹುದು. ಸೂರ್ಯದೇವರಿಂದನೂ ಸಹ ಶುಭ ಫಲಗಳನ್ನ ಈ ಸಮಯದಲ್ಲಿ ನೋಡಬಹುದು. ಷಷ್ಠ ಸ್ಥಾನದಲ್ಲಿ ಶುಕ್ರಗ್ರಹ ಹಾಗೂ ಕೇತುಗ್ರಹ ಸಂಚರಿಸುವಾಗ ಸಾಲ ಕಾಯಿಲೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಈ ಸಮಯದಲ್ಲಿ ತೃತೀಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ಷಷ್ಠ ಸ್ಥಾನದಲ್ಲಿ ಗೋಚರಿಸುವಾಗ ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದ್ರೆ ಹಿಂದೆಲ್ಲನ ಯಾರಿಗಾದ್ರೂ ಹಣಕಾಸನ್ನ ಕೊಟ್ಟು ತೊಂದರೆ ತಾಪತ್ರಯಗಳಲ್ಲಿ ಸಿಲುಕೊಂಡಿರ್ತೀರ. ಈ ಸಮಯದಲ್ಲಿ ಗುರುವಿನ ಗೋಚಾರ ಪಂಚಮದಲ್ಲಿರುವಾಗ ದಿಢೀರ್ನೆ ಆ ಹಣಕಾಸು ವಾಪಸ್ ಬರ್ತಕ್ಕಂಥದ್ದು, ಅಥವಾ ನೀವ್ ಯಾರಿಗಾದ್ರೂ ಹೋಗ್ಬಿಟ್ಟು ಸಡನ್ ಆಗಿ ಸಾಲ ಕೊಡ್ಸೋದಕ್ಕೋಸ್ಕರ ಜಾಮೀಲಾಗಂಥದ್ದು, ವಾಹನಗಳು ಸಡನ್ ಆಗಿ ರಿಪೇರಿ ಬರ್ತಕ್ಕಂಥದ್ದು, ಇದೆಲ್ಲವನ್ನು ಈ ಸಮಯದಲ್ಲಿ ವೀಕ್ಷಿಸಬಹುದು. ಭಾಗ್ಯಾಧಿಪತಿ ಪರಾಕ್ರಮ ಹಾಗೂ ಸುಖ ಸ್ಥಾನದಲ್ಲಿ ಗೋಚರಿಸುವಾಗ ಈ ಮನೆಗಳಿಗೆ ಅಂದ್ರೆ ಏನಾದ್ರೂ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ, ಸಹೋದರಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿನೇ ಈ ಸಮಯದಲ್ಲಿ ನೋಡಬಹುದು. ಕರ್ಮ ಕೇಂದ್ರ ಸ್ಥಾನಾಧಿಪತಿ ಪೂರ್ವಾಜಿತ ಪುಣ್ಯ ಸ್ಥಾನ. ಗುರುದೇವರು 5ನೇ ಮನೆಯಲ್ಲಿ ಸಂಚರಿಸುವಾಗ ಉದ್ಯೋಗ, ನಾನು ಯಾವ್ದಾದ್ರು ಒಂದು ಹೊಸ ಉದ್ಯೋಗ ನೋಡ್ಕೋಬೇಕಪ್ಪ, ನಾನು ಒಳ್ಳೆ ಉದ್ಯೋಗ ಸಂಬಂಧಪಟ್ಟಂಗೆ ನಾನು ಬದಲಾವಣೆಗಳನ್ನ ಮಾಡ್ಕೋಬೇಕಪ್ಪ ಅಂತ ಇರ್ತಕ್ಕಂಥವ್ರು ಈ ಸಮಯದಲ್ಲಿ ಉದ್ಯೋಗವನ್ನ ಬದಲಾವಣೆ ಮಾಡ್ಕೋಬಹುದು ಹಾಗೂ ಒಳ್ಳೆ ಉದ್ಯೋಗ ಈ ಸಮಯದಲ್ಲಿ ನಿಮ್ಗೆ ಸಿಗೋ ಅಂಥದ್ದು. ಲಾಭಾಧಿಪತಿ ವ್ಯಯಾಧಿಪತಿ ಲಗ್ನದಲ್ಲೇ ಗೋಚರಿಸುವಾಗ 7ರ ಶನಿ ಮಧ್ಯಭಾಗದಲ್ಲಿರೋದ್ರಿಂದ ಸ್ವಲ್ಪ ನೀವೇನ್ ಮಾಡ್ತೀರಾ ಅಂತಂದ್ರೆ ಈ ಮಧ್ಯಾಹ್ನದೊತ್ತು ಊಟಕ್ಕಿಂತ ಮುಂಚೆ ಕಾಗೆಗಳಿಗೆ ಅನ್ನ ಇಡತಕ್ಕಂಥದ್ದು, ಶನಿವಾರಗಳಲ್ಲಿ ಶನಿದೇವರ ದೇವಾಲಯದಲ್ಲಿ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಿಸ್ತಾ ಬಂದ್ರೆ ಶನಿ ದೋಷ ತಗ್ಗಿ ಇನ್ನೂ ಅತಿ ಹೆಚ್ಚಿನ ಶುಭ ಫಲ ನೀವು ನೋಡಬಹುದು. ಬರುವ 29ನೇ ತಾರೀಕು ಗುರು ಹುಣ್ಣಿಮೆ ಇರೋದರಿಂದ ವಿಶೇಷವಾಗಿ ಗುರುಗಳ ಪಾದಪೂಜೆಯನ್ನ ಮಾಡಿ ಇನ್ನೂ ಅತಿ ಹೆಚ್ಚಿನ ಶುಭ ಫಲ ನೀವು ನಿರೀಕ್ಷಿಸಬಹುದು. ಓಂ ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲ ಅಂದ್ರೆ ದೇವನಾಂಚ ಋಷಿನಾಂಚ ಗುರುಂ ಕಾಂಚಾನ ಸನ್ನಿಭಂ ಬುದ್ಧಿರ್ಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಸದಾ ಮನಸ್ಸಲ್ಲಿ ಪ್ರತಿನಿತ್ಯ 108 ಸಾರಿ ಗುರುವಿನ ಮಂತ್ರಗಳನ್ನ ಹೇಳ್ಕೊಂತ ಇದ್ರು ಸಹ ನಿಮಗೆ ಇನ್ನು ಅತಿ ಹೆಚ್ಚಿನ ಶುಭ ಫಲಗಳನ್ನು ವೀಕ್ಷಿಸಬಹುದು. ಶುಭವಾಗಲಿ.